ಹಾಯ್ ಫ್ರೆಂಡ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ನನ್ನ ಇವತ್ತಿನ ರೆಸಿಪಿ ಫ್ರಾನ್ಸ್ ಗೀ ರೋಸ್ಟ್. ನಾನು ನಿಮಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಹೇಗೆ ಮನೆಯಲ್ಲೇ ಈಸಿಯಾಗಿ ಗೀ ರೋಸ್ಟನ್ನು ಮಾಡ್ಬೋದಂತ ಹೇಳ್ತೆ. ನಾನು ಅರ್ಧ kg ಫ್ರಾನ್ಸನ್ನು ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಮೊದಲು ಅದರ ತಲೆ ಭಾಗವನ್ನು ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಈ ರೀತಿಯಾಗಿ ಅದರ ಹೊರಗಿನ ಕವರನ್ನು ತಗೊಳ್ಬೇಕು. ಫ್ರಾನ್ಸಲ್ಲಿ ಮುಖ್ಯವಾಗಿ ಅದರ ಮೇಲ್ಭಾಗದಲ್ಲೇ ಒಂದು ಬ್ಲ್ಯಾಕ್ ಕಲರ್ ಒಂದು ವೇನ್ ಬರುತ್ತೆ, ಅದನ್ನು ತಗೊಳ್ಬೇಕು. ಅದು ಕೆಲವರಿಗೆ ಫುಡ್ ಪಾಯ್ಸನ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿ ಫ್ರಾನ್ಸನ್ನು ನಾನು ಇಟ್ಕೊಂಡಿದ್ದೆ. ಈ ಫ್ರಾನ್ಸಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪೌಡರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡಬೇಕು. ಬೇಕಾಗುವ ಸಾಮಗ್ರಿಗಳ 10ರಿಂದ 12 ಬ್ಯಾಡಗಿ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1/4 ಟೇಬಲ್ ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಹುಳಿ, ಚಿಕ್ಕ ಹುಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕ್ಯಾಶ್ಯೂ ಅಂತ ತಗೊಂಡಿದ್ದೆ. ನಾವು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬರಿಸಿದ ಬಿಸಿ ನೀರಿಗೆ ಬ್ಯಾಡಗಿ ಮೆಣಸನ್ನು ಹಾಕಿ 2 ನಿಮಿಷಗಳ ಕಾಲ ಇಡಬೇಕು. ಇದರಿಂದ ಮಸಾಲೆಯ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕೃತಕ ಕಲರನ್ನು ಆ್ಯಡ್ ಮಾಡುವ ಅಗತ್ಯ ಇರೋದಿಲ್ಲ. ಮಿಕ್ಸಿ ಜಾರಿಗೆ ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಚಿಕ್ಕ ಹುಳಿ ಹಾಗೂ 6ರಿಂದ 7 ಬೆಳ್ಳುಳ್ಳಿಯನ್ನು ಮೊದಲೇ ಬಿಸಿ ನೀರಿನಲ್ಲಿ ಅದ್ದಿಟ್ಟ ಒಣ ಮೆಣಸನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಬೇಕು. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ನಾವು ತೆಗೆದಿಟ್ಟ ಕ್ಯಾಶ್ಯೂವನ್ನು ಹುರ್ಕೊಬೇಕು. ನೀವು ಕ್ಯಾಶ್ಯೂ ಚಿಕ್ಕ ಚಿಕ್ಕ ಪೀಸನ್ನು ಬೇಕಾದರೂ ತೊಗೊಳ್ಬೋದು, ದೊಡ್ಡ ಪೀಸ್ ಕ್ಯಾಶ್ಯೂವನ್ನು ಬೇಕಾದರೂ ತೊಗೊಳ್ಬೋದು. ನಾನು ಇದನ್ನು ಫ್ರೈ ಮಾಡಿ ಕ್ಯಾಶ್ಯೂವನ್ನು ಪಕ್ಕದಲ್ಲಿಟ್ಕೊತೆ. ಈ ತುಪ್ಪದಲ್ಲೇ ಮಸಾಲೆಯನ್ನು ಫ್ರೈ ಮಾಡ್ತೆ. ನಾನು ಈ ತುಪ್ಪಕ್ಕೆ ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆಯನ್ನು ಚಿಕ್ಕ ಉರಿಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮಸಾಲೆ ತಳ ಹಿಡಿದಂತೆ ಕೈ ಆಡಿಸ್ತಾ ಇರಬೇಕು. ಬೇಕಾದರೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಕೂಡ ಆ್ಯಡ್ ಮಾಡಬಹುದು. ಹೀಗೆ ಚಿಕ್ಕ ಉರಿಯಲ್ಲಿ ಮಸಾಲೆಯನ್ನು ಫ್ರೈ ಮಾಡ್ತಾ ಇದ್ದಾಗ ಮಸಾಲೆ ಮತ್ತು ತುಪ್ಪ ಅನ್ನೋದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಈ ಹಂತಕ್ಕೆ ಬಂದಾಗ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟ ಫ್ರಾನ್ಸನ್ನು ಮಸಾಲೆಗೆ ಆ್ಯಡ್ ಮಾಡಬೇಕು. ಮಸಾಲೆ ಮತ್ತು ಫ್ರಾನ್ಸನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಫ್ರಾನ್ಸ್, ಕ್ರ್ಯಾಬ್, ಚಿಕನ್ ಎಲ್ಲ ಗೀ ರೋಸ್ಟು ಸೇಮ್ ಮೆಥಡಲ್ಲೇ ಮಾಡೋದು. ಆದರೆ ಚಿಕನ್ ಗೀ ರೋಸ್ಟಿಗೆ ಸ್ವಲ್ಪ ಸ್ಪೈಸಿ ಹೆಚ್ಚಿಗೆ ಬೇಕು. ಈ ರೀತಿ ಮಿಕ್ಸ್ ಆದ ನಂತರ ಒಂದು ಮುಚ್ಚಳದಲ್ಲಿ ಮುಚ್ಚಿ ಚಿಕ್ಕ ಉರಿಯಲ್ಲಿ ಒಂದು 5 ನಿಮಿಷ ಬಿಸಿ ಮಾಡಬೇಕು. ಈಗ ಫ್ರಾನ್ಸ್ ಬೆಂದಿರುತ್ತೆ. ಅದರ ಜೊತೆಗೆ ನೋಡಿ ಮಸಾಲೆ ಮತ್ತು ತುಪ್ಪ ಅನ್ನೋದು ಸಪ್ರೇಟ್ ಆಗ್ತಾ ಉಂಟು. ಆಮೇಲೆ ಸ್ವಲ್ಪ ದೊಡ್ಡ ಉರಿಯಲ್ಲಿ ಮಸಾಲೆ ಡ್ರೈ ಆಗೋ ತನಕ ಬಿಡಬೇಕು. ಕರಿಬೇವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಫ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಈಗ ನಾವು ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡ ಕ್ಯಾಶ್ಯೂವಿನ ಪೀಸಸನ್ನು ಗೀ ರೋಸ್ಟ್ನ ಮೇಲ್ಭಾಗದಲ್ಲೇ ಹಾಕಬೇಕು. ಈಗ ನಿಮಗೆ ಪರ್ಫೆಕ್ಟ್ ಆದ ಹೋಟೆಲ್ ಶೈಲಿಯ ಫ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ನಿಮಗೆ ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.